ಅಮೆಜಾನ್ ಅರಣ್ಯವು ಇದು ಜಗತ್ತಿನಲ್ಲೇ ಅತಿ ದೊಡ್ಡ ಅರಣ್ಯ. ಈ ವಿಶಾಲವಾದ ಅರಣ್ಯದ ಮಧ್ಯದಲ್ಲಿ ನಿಮ್ಮನ್ನು ಬಿಟ್ಟು ಬಿಟ್ಟರೆ ಹೇಗಿರಬಹುದು ಎಂದು ಒಮ್ಮೆ ಕಲಿಸಿ. ಅಲ್ಲಿಂದ ಹೊರಬರಲು ಸುಮಾರು 472 ದಿನಗಳು ಬೇಕಾಗಬಹುದು. ನೀವು ಪ್ರತಿಯೊಂದು ಹೆಜ್ಜೆ ಇಡುತ್ತಿದ್ದಂತೆ ಭಾರಿ ಮರಗಳು, ದಟ್ಟವಾದ ಅರಣ್ಯದ ವಾತಾವರಣವು ನಿಮ್ಮ ದಾರಿಯನ್ನು ತಡೆಯುತ್ತವೆ. ದಾರಿಯೇ ಕಾಣದಂತಹ ಅರಣ್ಯವನ್ನು ದಾಟುವುದು ಎಷ್ಟು ಕಷ್ಟವೋ ಊಹಿಸಿಕೊಳ್ಳಿ. ಈ ಅರಣ್ಯದಲ್ಲಿ ಪ್ರಾಣಿ ದೊಡ್ಡದೋ ಅಥವಾ ಚಿಕ್ಕದೋ ಎಂಬ ವ್ಯತ್ಯಾಸವಿಲ್ಲ. ಅವುಗಳ ಗುರಿ ಮಾತ್ರ ಒಂದೇ, ನಿಮ್ಮನ್ನು ಕೊಂದು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದು. ಯಾವಾಗ ಎಲ್ಲಿಂದ ಯಾವ ಅಪಾಯ ಬರುತ್ತದೆ ಎಂದು ಊಹಿಸಲು ಸಹ ಸಾಧ್ಯವಿಲ್ಲ. ಮರದ ಕೊಂಬೆಯ ಮೇಲಿನಿಂದ ಒಂದು ಭಾರಿ ಅನಕೊಂಡ ಬಿದ್ದು ನಿಮ್ಮನ್ನು ಸುತ್ತಿಕೊಳ್ಳುವ ಅಪಾಯವಿದೆ. ಗಿಡ ಗಂಟಿಗಳ ಹಿಂದೆ ಅಡಗಿರುವ ಒಂದು ಚಿರತೆ ಏಕಾಏಕಿ ನಿಮ್ಮ ಮೇಲೆ ಹಾರಿ ಬರಬಹುದು, ಅಥವಾ ನದಿಯಲ್ಲಿರುವ ಪಿರಾನಗಳ ಗುಂಪಾಗಿ ಬಂದು ನಿಮ್ಮನ್ನು ಕತ್ತರಿಸಿ ತಿನ್ನಬಹುದು. ಇದೇ ಅಮೆಜಾನ್ ಅರಣ್ಯ. ಇಲ್ಲಿ ಒಂದು ಸಣ್ಣ ತಪ್ಪು ಕೂಡ ನಿಮ್ಮ ಪ್ರಾಣವನ್ನು ಕಸಿದುಕೊಳ್ಳಬಹುದು. ಅಮೆಜಾನ್ ಅರಣ್ಯದ ವಿಸ್ತೀರ್ಣ ಸುಮಾರು 55 ಲಕ್ಷ ಚದರ ಕಿಲೋಮೀಟರ್ಗಳು. ಇದು ಎಷ್ಟು ದೊಡ್ಡದಾಗಿದೆ ಎಂಬುದನ್ನು ತಿಳಿಸಿ ಕೆಲವು ಉದಾಹರಣೆಗಳನ್ನು ಕೊಡೋಣ. ಪಾಕಿಸ್ತಾನದಂತಹ 7 ದೇಶಗಳು ಈ ಒಂದೇ ಅರಣ್ಯದಲ್ಲಿ ಸೇರಿ ಹೋಗಬಹುದು, ಅಥವಾ ಭಾರತದಂತಹ 2 ದೊಡ್ಡ ದೇಶಗಳು ಸಹ ಸುಲಭವಾಗಿ ಇದರಲ್ಲಿ ಸರಿ ಹೊಂದುತ್ತವೆ. ಇನ್ನು ದುಬೈ ನಗರದ ಗಾತ್ರದ ಭೂಭಾಗವನ್ನು 157 ಬಾರಿ ಇಟ್ಟರೂ ಕೂಡ ಈ ಅರಣ್ಯ ತುಂಬುವುದಿಲ್ಲ. ಈ ಉದಾಹರಣೆಗಳಿಂದ ಅರಣ್ಯದ ಗಾತ್ರ ಎಷ್ಟು ವಿಶಾಲವಾಗಿದೆ ಎಂದು ಸ್ಪಷ್ಟವಾಗುತ್ತದೆ. ಈ ಅರಣ್ಯವು 9 ದೇಶಗಳಲ್ಲಿ ವ್ಯಾಪಿಸಿದೆ: ಬ್ರೆಜಿಲ್, ಪೆರು, ಕೊಲಂಬಿಯಾ, ವೆನೆಜುವೆಲಾ, ಈಕ್ವೆಡಾರ್, ಬೊಲಿವಿಯಾ, ಗಯಾನಾ, ಸುರಿನಾಮ್ ಮತ್ತು ಫ್ರೆಂಚ್ ಗಯಾನಾ. ಇದು ನಿಮಗೆ ಆಶ್ಚರ್ಯವಾಗಬಹುದು. ಈ ಅರಣ್ಯವು ನಾವು ಉಸಿರಾಡುವ ಆಮ್ಲಜನಕದ 20% ಅನ್ನು ಒದಗಿಸುತ್ತದೆ. ಅಂದರೆ ನಾವು ತೆಗೆದುಕೊಳ್ಳುವ ಪ್ರತಿ 5 ಉಸಿರಾಟಗಳಲ್ಲಿ ಒಂದು ಈ ಅರಣ್ಯದಿಂದಲೇ ಬರುತ್ತದೆ. ಈ ಅರಣ್ಯದಲ್ಲಿ ಸುಮಾರು 390 ಬಿಲಿಯನ್ ಮರಗಳಿವೆ ಎಂದು ಅಂದಾಜಿಸಲಾಗಿದೆ. ಅಂದರೆ ಜಗತ್ತಿನಲ್ಲಿರುವ ಮರಗಳು 16% ಅಷ್ಟು ಇಲ್ಲಿಯೇ ಇವೆ. ಒಂದು ವೇಳೆ ನೀವು ಈ ಅರಣ್ಯದ ಒಂದು ಸಂಪೂರ್ಣ ಸುತ್ತಬೇಕಾದರೆ ಅದು ಸುಮಾರು 9500 ಕಿಲೋಮೀಟರ್ ದೂರವಾಗುತ್ತದೆ. ಇದು ಭಾರತದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹೋಗಿ ಮತ್ತೆ ಹಿಂದಿರುಗಿದಂತೆ. ಈ ಅರಣ್ಯವನ್ನು ಅಮೆಜಾನ್ ಮಳೆಕಾಡು ಎಂದು ಸಹ ಕರೆಯುತ್ತಾರೆ, ಏಕೆಂದರೆ ಇಲ್ಲಿ ವರ್ಷಪೂರ್ತಿ ಬಹುತೇಕ ಪ್ರತಿ ವಾರ ಮಳೆ ಬೀಳುತ್ತದೆ. ಹೆಚ್ಚಿನ ಮಳೆಯ ಕಾರಣದಿಂದ ಇಲ್ಲಿ ಮರಗಳು ತುಂಬಾ ದಟ್ಟವಾಗಿ ಹಾಗೂ ಬಲವಾಗಿ ಮತ್ತು ಶಕ್ತಿಯುತವಾಗಿ ಬೆಳೆಯುತ್ತವೆ. ಅಮೆಜಾನ್ ಅರಣ್ಯದಲ್ಲಿ ಸಾವಿರಾರು ವರ್ಷಗಳಿಂದ ಪ್ರಾಬಲ್ಯ ಹೊಂದಿರುವ ಅನೇಕ ಜೀವಿಗಳಿವೆ. ಅವುಗಳಲ್ಲಿ ಜಾಗ್ವಾರ್ ಒಂದಾಗಿದೆ. ಈ ಅರಣ್ಯದ ಆಹಾರ ಸರಪಳಿಯ ಅಗ್ರಸ್ಥಾನದಲ್ಲಿದೆ. ಹಾಗೆಯೇ ಬಣ್ಣ ಬಣ್ಣದ ಮಕ ಪಕ್ಷಿಗಳು, ವಿಚಿತ್ರ ಕೀಟಗಳು ಮತ್ತು ಇಲ್ಲಿ ಮಾತ್ರ ಕಾಣುವ ಸಸ್ಯಗಳು ಈ ಅರಣ್ಯದ ವಿಶೇಷತೆ. ಅಮೆಜಾನ್ ಅರಣ್ಯ ಎಂದರೆ ಕೇವಲ ಅರಣ್ಯ ಮಾತ್ರವಲ್ಲ, ಇದು ಒಂದು ಗಾಢವಾದ ಅದ್ಭುತ. ಇಲ್ಲಿ ಮಳೆ ಬಂದಾಗ ನೀರು ಮರಗಳ ಮೂಲಕ ಸುಮಾರು 10 ನಿಮಿಷಗಳ ಕಾಲ ಜಾರುತ್ತಾ ಭೂಮಿಯನ್ನು ತಲುಪುತ್ತದೆ. ಈ ದಟ್ಟವಾದ ಮರಗಳ ಕಾರಣದಿಂದ ಹಗಲಿನಲ್ಲಿಯೂ ಕತ್ತಲೆ ಆವರಿಸಿಕೊಂಡಿರುತ್ತದೆ. ಕಾಗೆಯೂ ಪ್ರವೇಶಿಸದ ದಟ್ಟ ಅರಣ್ಯ ಎಂದು ಹೇಳುವಂತೆ ಈ ಅರಣ್ಯ ಅನೇಕ ಅಪರೂಪದ ಜೀವಿಗಳ ಆಶ್ರಯವಾಗಿದೆ. ಇಲ್ಲಿ 40,000 ವಿಧದ ಸಸ್ಯಗಳ, 1300 ವಿಧದ ಅಪರೂಪದ ಪಕ್ಷಿಗಳ, 2200 ವಿಧದ ಮೀನುಗಳು, 22 ವಿಧದ ಸಸ್ತನಿಗಳು, 380 ವಿಧದ ವಿಚಿತ್ರ ಪ್ರಾಣಿಗಳಿವೆ. ಈ ಜೀವಿಗಳು ಜಗತ್ತಿನಲ್ಲಿ ಬೇರೆ ಎಲ್ಲಿಯೂ ಕಾಣುವುದಿಲ್ಲ. ಕೇವಲ ಅಮೆಜಾನ್ ನಲ್ಲಷ್ಟೇ. ಇಲ್ಲಿ ಕೀಟಗಳ ಬಗ್ಗೆ ಹೇಳುವುದಾದರೆ ಸುಮಾರು 25 ಲಕ್ಷ ವಿಧದ ಕೀಟಗಳಿವೆ. ಅವುಗಳಲ್ಲಿ ಅನೇಕವು ವಿಷಕಾರಿಯಾಗಿವೆ. ಈ ಅರಣ್ಯ ಹೊರಗಿನಿಂದ ತುಂಬಾ ಸುಂದರವಾಗಿ ಕಾಣುತ್ತದೆ, ಆದರೆ ಒಳಗೆ ಅನೇಕ ಅಪಾಯಗಳು ಸಹ ಅಡಗಿವೆ. ಒಂದು ಸಣ್ಣ ಕೀಟವು ಸಹ ಪ್ರಬಲ ವಿಷವನ್ನು ಹೊಂದಿರಬಹುದು. ಅಮೆಜಾನ್ ಅರಣ್ಯದ ಮೊದಲ ಅಪಾಯಕಾರಿ ಜೀವಿ ಗ್ರೀನ್ ಅನಾಕೊಂಡ. ಇದು ಜಗತ್ತಿನಲ್ಲೇ ಅತಿ ದೊಡ್ಡ ಹಾವು. ಸುಮಾರು 30 ಅಡಿ ಉದ್ದ ಮತ್ತು 250 ಕಿಲೋ ತೂಕವಿರುತ್ತದೆ. ಇದು ವಿಷಕಾರಿ ಅಲ್ಲ, ಆದರೆ ತನ್ನ ಬಲಿಷ್ಠ ದೇಹದಿಂದ ದೊಡ್ಡ ಪ್ರಾಣಿಗಳನ್ನು ಸುತ್ತಿಕೊಂಡು ಅವುಗಳ ಎಲುಬುಗಳನ್ನು ಮುರಿದು ಸುಲಭವಾಗಿ ನುಂಗಿಬಿಡುತ್ತದೆ. ಅಲ್ಲದೆ ಇಲ್ಲಿ ಕೋಬ್ರಾ, ಮುಂತಾದ ಸಾವಿರಾರು ಅಪಾಯಕಾರಿ ಹಾವುಗಳು ಹಾಗೂ ಅವುಗಳ ಜಾತಿಗಳು ಸಹ ವಾಸಿಸುತ್ತವೆ. ಇನ್ನು ಅಮೆಜಾನ್ ನಲ್ಲಿ ಮತ್ತೊಂದು ಅಪಾಯ ಬುಲೆಟ್ ಆಂಟ್. ಇದು ಜಗತ್ತಿನಲ್ಲೇ ಅತಿ ದೊಡ್ಡ ಇರುವೆ. ಸುಮಾರು 4 ಸೆಂಟಿಮೀಟರ್ ಉದ್ದವಿರುತ್ತದೆ. ಇದರ ಕಚ್ಚು ತುಂಬಾ ನೋವನ್ನು ಉಂಟು ಮಾಡುತ್ತದೆ. ಗಂಡು ದೇಹಕ್ಕೆ ಹೊಕ್ಕರೆ ಹೇಗಿರುತ್ತದೆಯೋ ಅದಕ್ಕಿಂತಲೂ ಭಯಾನಕವಾದ ನೋವು ಉಂಟಾಗುತ್ತದೆ. ಈ ಇರುವೆಯ ಕಚ್ಚಿನಿಂದ ಉಂಟಾಗುವ ನೋವು ಅತ್ಯಂತ ತೀವ್ರ. ಒಂದು ರೀತಿಯಲ್ಲಿ ಹೇಳಬೇಕಾದರೆ ಆ ನೋವಿಗಿಂತ ಸಾಯುವುದೇ ಮೇಲು. ಅಮೆಜಾನ್ ನದಿ ಜಗತ್ತಿನಲ್ಲೇ 2ನೇ ಅತಿ ಉದ್ದದ ನದಿ. ಇದರ ಒಟ್ಟು ಉದ್ದ 6840 ಕಿಲೋಮೀಟರ್ಗಳು. ಇದು ಸುಮಾರು 329 ಅಡಿ ಆಳವರೆಗೆ ಇರುತ್ತದೆ. ಆದರೆ ಇದರ ನಿಜವಾದ ಮಹತ್ವ ಅದರ ನೀರಿನಲ್ಲಿ ಇದೆ. ಇದು ಜಗತ್ತಿನಲ್ಲೇ ಅತಿ ದೊಡ್ಡ ನದಿ. ಪ್ರತಿ ಸೆಕೆಂಡಿಗೆ 219,000 ಘನ ಮೀಟರ್ ನೀರನ್ನು ಹೊತ್ತುಕೊಂಡು ಹರಿಯುತ್ತದೆ. ಈ ನೀರಿನ ಪ್ರಮಾಣವನ್ನು ಊಹಿಸಲು ಜಗತ್ತಿನಲ್ಲೇ ಅತಿ ದೊಡ್ಡ ಈಜುಕೊಳವಾದ ಈಜಿಪ್ಟ್ನ ಸಿಟಿ ಸ್ಟಾರ್ಸ್ ಶಾರ್ಮ್ ಎಲ್ ಶೇಖ್ ಈಜುಕೊಳವು ಅಮೆಜಾನ್ ನದಿಯ ನೀರಿನಿಂದ ಕೇವಲ 1 ಸೆಕೆಂಡಿನಲ್ಲಿ ತುಂಬಿಬಿಡುತ್ತದೆ. ಅಂದರೆ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಒಂದು ಭಾರಿ ಈಜುಕೊಳ ನೀರಿನಿಂದ ತುಂಬುತ್ತದೆ. ಅಮೆಜಾನ್ ನದಿಯ ನೀರು ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಸೇರುತ್ತದೆ. ಇದು ಎಷ್ಟು ಶಕ್ತಿಶಾಲಿ ಎಂದರೆ ಜಗತ್ತಿನ ಟಾಪ್ 14 ನದಿಗಳು ಸೇರಿಕೊಂಡರೂ ಸಹ ಇದರ ನೀರಿನ ಹರಿವಿಗೆ ಸಮನಾಗಲಾರವು.
ಅಮೆಜಾನ್ ಅರಣ್ಯದಲ್ಲಿ ಬೀಳುವ ಮಳೆ ಎಲ್ಲವೂ ಈ ನದಿಯ ಮೂಲಕ ಸಮುದ್ರಕ್ಕೆ ಸೇರುತ್ತದೆ. ಅಮೆಜಾನ್ ನದಿ ಕೇವಲ ನೀರಿನ ವಿಷಯ ಮಾತ್ರವಲ್ಲ, ಅಪರೂಪದ ಜೀವಿಗಳಿಗೂ ಆಶ್ರಯವಾಗಿದೆ. ಅವುಗಳಲ್ಲಿ ಮುಖ್ಯವಾದುದು ಗುಲಾಬಿ ನದಿಯ ಡಾಲ್ಫಿನ್. ಈ ಡಾಲ್ಫಿನ್ಗಳು ತಮ್ಮ ವಿಶಿಷ್ಟವಾದ ಗುಲಾಬಿ ಬಣ್ಣದಿಂದ ನದಿಯ ಮುಸುಕಾದ ನೀರಿನಲ್ಲಿ ಅದ್ಭುತವಾಗಿ ಸಂಚರಿಸುತ್ತವೆ. ಇದಲ್ಲದೆ ಈ ನದಿಯಲ್ಲಿ ಸಾವಿರಾರು ಭಯಾನಕ ಮೊಸಳೆಗಳು ಸಹ ವಾಸಿಸುತ್ತವೆ. ಇವು ತಮ್ಮ ಹಸಿವು ತೀರಿಸಿಕೊಳ್ಳಲು ಯಾವುದೇ ಮಿತಿಯನ್ನು ದಾಟಲು ಸಿದ್ಧವಾಗಿರುತ್ತವೆ. ಈ ಗುಲಾಬಿ ನದಿ ಡಾಲ್ಫಿನ್ ಸುಮಾರು 9 ಅಡಿ ಉದ್ದ ಮತ್ತು 200 ಕಿಲೋ ತೂಕವಿರುತ್ತದೆ. ಇತರ ಡಾಲ್ಫಿನ್ ಗಳಿಗಿಂತ ಇವು ಹೆಚ್ಚು ಬುದ್ಧಿವಂತ ಮತ್ತು ವೇಗವಾದವು, ಏಕೆಂದರೆ ಅವುಗಳ ಮೆದುಳಿನ ಗಾತ್ರ ತುಂಬಾ ದೊಡ್ಡದು. ಸಾಮಾನ್ಯವಾಗಿ ಡಾಲ್ಫಿನ್ ಗಳು ಮಾನವರೊಂದಿಗೆ ಸ್ನೇಹಪರವಾಗಿರುತ್ತವೆ, ಆದರೆ ಗುಲಾಬಿ ನದಿ ಡಾಲ್ಫಿನ್ ಗಳು ಕೆಲವೊಮ್ಮೆ ಆಕ್ರಮಣಕಾರಿ ಸ್ವಭಾವ ತಾಳಿ ಮಾನವರ ಮೇಲೆ ದಾಳಿ ಮಾಡಬಹುದು. ಆದರೂ ಸಹ ಇವು ಅಮೆಜಾನ್ ನದಿಯ ಅತ್ಯಂತ ಆಕರ್ಷಕ ಜೀವಿಗಳಲ್ಲಿ ಒಂದಾಗಿವೆ. ಅಮೆಜಾನ್ ನದಿಯ ಮತ್ತೊಂದು ಆಶ್ಚರ್ಯಕರ ಜೀವಿ ಎಲೆಕ್ಟ್ರಿಕಲ್ ಈಲ್. ಈ ಮೀನು 860 ವೋಲ್ಟ್ ಗಳವರೆಗೆ ವಿದ್ಯುತ್ ಉತ್ಪಾದಿಸಬಲ್ಲದು. ಈ ವಿದ್ಯುತ್ ಅನ್ನು ಅದು ತನ್ನ ರಕ್ಷಣೆಗೆ ಮತ್ತು ಬೇಟೆಯಾಡಲು ಬಳಸುತ್ತದೆ. ಈ ಆಘಾತವು ಸಣ್ಣ ಜೀವಿಗಳನ್ನು ಸ್ತಬ್ಧಗೊಳಿಸುತ್ತದೆ ಹಾಗೂ ದೊಡ್ಡ ಪ್ರಾಣಿಗಳಿಗೂ ಅಪಾಯ ಉಂಟು ಮಾಡಬಹುದು. ಅಮೆಜಾನ್ ನದಿಯಲ್ಲಿ ಎಲೆಕ್ಟ್ರಿಕ್ ಈಲ್ ಗಳಿಂದ ಮಾನವರು ವಿದ್ಯುತ್ ಆಘಾತಕ್ಕೆ ಒಳಗಾದ ಘಟನೆಗಳು ನಡೆದಿವೆ. ಆದರೆ ಈ ಆಘಾತ ಸಾಮಾನ್ಯವಾಗಿ ಪ್ರಾಣಾಂತಿಕವಾಗುವುದಿಲ್ಲ, ಆದರೆ ಒಬ್ಬ ವ್ಯಕ್ತಿಯ ನರಮಂಡಲವನ್ನು ತಾತ್ಕಾಲಿಕವಾಗಿ ಹಾನಿಗೊಳಿಸಬಹುದು. ಈಗ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕಥೆಯನ್ನು ಕೇಳಿ. ಮಾರ್ಟಿನ್ ಸ್ಟ್ರೈಲ್ ಎಂಬ ಮ್ಯಾರಥಾನ್ ಈಜುಗಾರ ಸಂಪೂರ್ಣ ಅಮೆಜಾನ್ ನದಿಯನ್ನು ಈಜಿ ದಾಟಿದರು. ಅದು 6840 ಕಿಲೋಮೀಟರ್ ದೂರ. ಈ ನದಿಯಲ್ಲಿ ಭಾರಿ ಮೊಸಳೆಗಳು, ಎಲೆಕ್ಟ್ರಿಕ್ ಈಲ್ಗಳು ಮತ್ತು ಅನಾಕೊಂಡಗಳಿದ್ದರೂ ಸಹ ಅವರು ಈ ಸಾಹಸವನ್ನು ಕೇವಲ 66 ದಿನಗಳಲ್ಲಿ ಪೂರ್ಣಗೊಳಿಸಿದ್ದರು. ಮಾರ್ಟಿನ್ ತಮ್ಮ ಪ್ರಯಾಣದಿಂದ ಅನೇಕ ಸವಾಲುಗಳನ್ನು ಎದುರಿಸಿದರು, ಆದರೆ ಎಚ್ಚರಿಕೆಯಿಂದ ಯೋಜನೆ ರೂಪಿಸಿ ಮತ್ತು ಒಂದು ತಂಡದ ಸಹಾಯದಿಂದ ಈ ಅಪಾಯಗಳನ್ನು ತಪ್ಪಿಸಿದರು. ಈ ಸಾಹಸ ಮಾನವ ಸಹನಶಕ್ತಿಗೆ ಒಂದು ಅದ್ಭುತ ಉದಾಹರಣೆ. ಇದು ಜಗತ್ತಿನಲ್ಲೇ ಅತ್ಯಂತ ಅಪಾಯಕಾರಿ ದಾಖಲೆಗಳಲ್ಲಿ ಒಂದಾಗಿದೆ. ಅವರು ಪ್ರತಿದಿನ 10 ಗಂಟೆಗಳ ಕಾಲ ಈಜುತ್ತಿದ್ದರು ಮತ್ತು ಉಳಿದ ಸಮಯದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಅಮೆಜಾನ್ ನದಿಯಲ್ಲಿ ಅನೇಕ ಅಪಾಯಗಳಿವೆ. ಅನಾಕೊಂಡಗಳು, ಮೊಸಳೆಗಳು, ಎಲೆಕ್ಟ್ರಿಕ್ ಈಲ್ಗಳು. ಇವು ಮಾತ್ರವಲ್ಲದೆ ವಿಜ್ಞಾನಿಗಳಿಗೆ ಇನ್ನೂ ಅರ್ಥವಾಗದ ದೊಡ್ಡ ಜೀವಜಾತಿಗಳು ಅಲ್ಲಿ ಅಡಗಿವೆ ಎಂದಲ್ಲ, ಸ್ವತಂತ್ರವಾಗಿ ಬದುಕುತ್ತಿವೆ. ಅಮೆಜಾನ್ ಅರಣ್ಯದಲ್ಲಿ ಪೆರು ದೇಶದೊಳಗೆ ಒಂದು ಅದ್ಭುತ ನದಿ ಇದೆ. ಅದರ ನೀರಿನ ತಾಪಮಾನ 90 ರಿಂದ 100 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತದೆ. ಈ ನದಿ ಏಕೆ ಹೀಗೆ ಕುದಿಯುತ್ತದೆ ಎಂಬುದು ಇಂದಿಗೂ ಯಾರಿಗೂ ತಿಳಿದಿಲ್ಲ. ಅಮೆಜಾನ್ ಅರಣ್ಯದಲ್ಲಿ ಸುಮಾರು 600 ಬುಡಕಟ್ಟು ಜನಾಂಗಗಳು ವಾಸಿಸುತ್ತಿವೆ. ಈ ಜನರು ಅರಣ್ಯದ ಪ್ರಾಣಿಗಳನ್ನು ತಮ್ಮ ಸಂಸ್ಕೃತಿ ಮತ್ತು ಪರಂಪರೆಗಳೊಂದಿಗೆ ಅಲ್ಲಿಯೇ ಜೀವನ ನಡೆಸುತ್ತಾರೆ. ಇವರಿಗೆ ಎಂದಿಗೂ ಆಧುನಿಕ ಜಗತ್ತಿನೊಂದಿಗೆ ಹೆಚ್ಚು ಸಂಪರ್ಕವಿಲ್ಲ. ಆದರೆ ಈ ಅರಣ್ಯದಲ್ಲಿ ಮತ್ತೊಂದು ಆಶ್ಚರ್ಯಕರ ರಹಸ್ಯ ಅಡಗಿದೆ. ಅವು ಜಿಯೋಗ್ಲಿಪ್ಗಳು. ಜಿಯೋಗ್ಲಿಪ್ಗಳು ಎಂದರೆ ಭೂಮಿಯ ಮೇಲಿರುವ ದೊಡ್ಡ ರೇಖಾಗಣಿತಕಾರದ ಆಕೃತಿಗಳು ಅಥವಾ ನಿಗೂಢ ಗುರುತುಗಳು. ಅವು ಅಷ್ಟೊಂದು ದೊಡ್ಡದಾಗಿವೆ, ಕೆಲವು 15 ಕಿಲೋಮೀಟರ್ ವರೆಗೆ ವಿಸ್ತರಿಸಿವೆ. ಉಪಗ್ರಹ ಚಿತ್ರಗಳ ಮೂಲಕ, ಅಂದರೆ ಸ್ಯಾಟಲೈಟ್ ಗಳ ಮೂಲಕ ನೋಡಿದಾಗ ಈ ಜಿಯೋಗ್ಲಿಪ್ಗಳು ಸ್ಪಷ್ಟವಾಗಿ ಕಾಣುತ್ತವೆ. ಅಮೆಜಾನ್ ಅರಣ್ಯದಲ್ಲಿ ಇಂತಹ 300ಕ್ಕೂ ಹೆಚ್ಚು ಜಿಯೋಗ್ಲಿಪ್ಗಳು ಕಂಡು ಬಂದಿವೆ. ಈ ವಿಚಿತ್ರ ಗುರುತುಗಳು ಏಕೆ ಇವೆ? ಇವುಗಳನ್ನು ಯಾರು ನಿರ್ಮಿಸಿದರು? ಏನು ಉದ್ದೇಶದಿಂದ ಇವುಗಳನ್ನು ನಿರ್ಮಿಸಲಾಗಿದೆ? ಈ ಪ್ರಶ್ನೆಗಳಿಗೆ ಇಂದಿಗೂ ಉತ್ತರ ಇಲ್ಲ. ಇವು ಒಂದು ರಹಸ್ಯವಾಗಿವೆ ಉಳಿದಿವೆ. ಈ ಜಿಯೋಗ್ಲಿಪ್ ಗಳ ಬಗ್ಗೆ ನೀವು ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ಕಮೆಂಟ್ ನಲ್ಲಿ ಹೌದು ಎಂದು ಟೈಪ್ ಮಾಡಿ. ಮುಂದಿನ ವಿಡಿಯೋವನ್ನು ನಿಮಗಾಗಿ ಅವುಗಳ ಕುರಿತೆ ಮಾಡಲಿದ್ದೇವೆ. ಹಾಗೆಯೇ ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.